ಕಾರ್ತಿಕ ಹುಣ್ಣಿಮೆ ದಿನ ಈ 3 ಕೆಲಸ ಮಾಡಿದರೆ ಲಕ್ಷ್ಮಿ ಮನೆಗೆ ಓಡೋಡಿ ಬರ್ತಾಳೆ. ಕಾರ್ತಿಕ ಮಾಸ ಎನ್ನುವುದು ಸಾಕ್ಷಾತ್ ಶಿವ ಹಾಗೂ ವಿಷ್ಣು ದೇವರು ಇಬ್ಬರಿಗೂ ಪ್ರಿಯವಾದ ಮಾಸವಾಗಿದೆ. ಮಾಸಗಳಲ್ಲಿ ಸರ್ವಶ್ರೇಷ್ಠ ಮಾಸ ಕಾರ್ತಿಕ ಮಾಸ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಬರುವ ಕಾರ್ತಿಕ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ. ಸಾಮಾನ್ಯವಾಗಿ ಹುಣ್ಣಿಮೆ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದು ತುಂಬಾ ಶುಭ. ಅದರಲ್ಲೂ ಮಹಾಲಕ್ಷ್ಮೀ ದೇವಿಯ ಪ್ರೀತಿಗೋಸ್ಕರ ಮರೆಯದೆ ಈ ಕೆಲಸಗಳನ್ನು ಕಾರ್ತಿಕ ಹುಣ್ಣಿಮೆ ದಿನ ಮಾಡಿದರೆ ನೀವು ಕೇಳಿದ ಪ್ರತಿ ಕೋರಿಕೆಗಳು ಈಡೇರುತ್ತದೆ. ಕಾರ್ತಿಕ ಹುಣ್ಣಿಮೆ ದಿನ ಮಾಡಬೇಕಾದ ಮೊದಲ ಕೆಲಸಗಳಲ್ಲಿ ನೀವು ಶಿವ ವಿಷ್ಣು ದೇವರನ್ನು ಪೂಜಿಸುವುದರ ಜೊತೆಗೆ ತಾಯಿ ಮಹಾಲಕ್ಷ್ಮಿಗೆ ವಿಶೇಷವಾಗಿ ಪೂಜಿಸಬೇಕು. ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಸಿಹಿ ಪಾಯಸ ಹಾಗೂ ಹಳದಿ ಹಸಿರು ಬಣ್ಣದ ಬಳೆಗಳನ್ನು ಇಡಬೇಕು. ಪೂಜೆ ಆದ ಬಳಿಕ ಆ ಬಳೆಗಳಲ್ಲಿ 2 ಬಳೆಗಳನ್ನು ನೀವು ದುಡ್ಡು ಇಡುವ ಜಾಗದಲ್ಲಿ ಇಡಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ನಿಮ್ಮ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಹಣದ ಏಳಿಗೆಯನ್ನು ಕಾಣಬಹುದು. ಇನ್ನು 2ನೇಯದಾಗಿ ಮಹಾವಿಷ್ಣು ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಮರೆಯದೆ ಈ ದಿನ ಅರಳಿ ಮರದ ಪೂಜೆಯನ್ನು ಮಾಡಬೇಕು. ಕಾರ್ತಿಕ ಹುಣ್ಣಿಮೆ ದಿನ ಬೆಳಗಿನ ಸಮಯದಲ್ಲಿ ಅರಳಿ ಮರಕ್ಕೆ ಹಾಲಿಗೆ ಸಕ್ಕರೆ ಬೆರೆಸಿ ಅರ್ಪಿಸಬೇಕು. ಇದರಿಂದ ಅರಳಿ ಮರದಲ್ಲಿ ವಾಸವಿರುವ ಮಹಾವಿಷ್ಣು ಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತದೆ. ಕಾರ್ತಿಕ ಹುಣ್ಣಿಮೆ ದಿನ ಮನೆಯ ಬಾಗಿಲಿನ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಇದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಯ ಸದಸ್ಯರ ಆರೋಗ್ಯ ಹಣದ ಯಶಸ್ಸು ವೃದ್ಧಿಸುತ್ತದೆ. ಕಾರ್ತಿಕ ಹುಣ್ಣಿಮೆ ದಿನ ನದಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಕಾರ್ತಿಕ ಹುಣ್ಣಿಮೆ ಒಂದು ದಿನ ನದಿ ಸ್ನಾನ ಮಾಡಿದರೆ ಕಾರ್ತಿಕ ಮಾಸದ ಅಷ್ಟು ದಿನ ನದಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಇದರಿಂದ ಶಿವನ ಕೃಪೆ ಪ್ರಾಪ್ತಿಯಾಗುತ್ತದೆ. ಕಾರ್ತಿಕ ಹುಣ್ಣಿಮೆ ದಿನ ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳಕಿನಲ್ಲಿ 1 ಬಕೆಟ್ ನೀರನ್ನು ಇರಿಸಬೇಕು. ಮರುದಿನ ಬೆಳಿಗ್ಗೆ ಆ ನೀರನ್ನು ಬಳಸಿ ಸ್ನಾನ ಮಾಡಬೇಕು. ಇದರಿಂದ ದೇಹದಲ್ಲಿದ್ದ ಎಲ್ಲಾ ನೆಗೆಟಿವ್ ಎನರ್ಜಿ ದೂರವಾಗಿ ದೇಹಕ್ಕೆ ವಿಶೇಷ ಚೈತನ್ಯ ಬರುತ್ತದೆ. ಈ ದಿನ ಸಾಧ್ಯವಾದರೆ ಪವಿತ್ರ ಕಲ್ಯಾಣಿಗಳಲ್ಲಿ ನದಿಗಳಲ್ಲಿ ದೀಪಗಳನ್ನು ಬೆಳಗಿಸಿ ನೀರಿನಲ್ಲಿ ತೇಲಲು ಬಿಡಬೇಕು. ಇದರಿಂದ ದೇವಾನುದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನಿಮಗಿರುವ ಎಲ್ಲ ಹಣಕಾಸು ಸಾಲದ ಸಮಸ್ಯೆಗಳು ದೂರವಾಗಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ. ನದಿಗಳಲ್ಲಿ ದೀಪಗಳನ್ನು ತೇಲಿ ಬಿಡಲು ಸಾಧ್ಯವಿಲ್ಲ ಎಂದರೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ತುಪ್ಪದ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಿ. ದೀಪದ ಮುಂದೆ ಸಿಹಿ ನೈವೇದ್ಯ ಇಡಿ. ಕಾರ್ತಿಕ ಹುಣ್ಣಿಮೆಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.